ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಚರಂಡಿ ನೀರು ರಸ್ತೆಗೆ, ಜಂಗಮಕೋಟೆ ವಾರ್ಡ್ನ ಜನರ ಸಮಸ್ಯೆ ಕೇಳೋರಿಲ್ಲ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯದೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದೆ. ರಸ್ತೆ ಮೇಲೆ ಕೊಳಚೆ ನೀರು ಹರಿಯುವುದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದೆ. ತಿಂಗಳಿನಿಂದ ರಸ್ತೆ ಬದಿಯ ಚರಂಡಿಯಲ್ಲಿ ತ್ಯಾಜ್ಯ ಹಾಗೂ ಮಣ್ಣು ತುಂಬಿಕೊಂಡು ಕಲುಷಿತ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ಚರಂಡಿಯಲ್ಲಿ ನೀರು ನಿಂತಲ್ಲೇ ನಿಂತಿರುವುದರಿಂದ ಕಸ ಸೇರಿ ಕೊಳೆತು ದುರ್ವಾಸನೆ ಬೀರುತ್ತಿದೆ. ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದೆ. ಸುತ್ತಮುತ್ತಲಿನ ಮನೆಗಳಲ್ಲಿ ವೃದ್ಧರು ಹಾಗೂ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಂತಾಗಿದೆ. ಇದಕ್ಕೆ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಸದಸ್ಯರ ಬೇಜವಾಬ್ದಾರಿತನ ಕಾರಣ ಎಂದು ಜಂಗಮಕೋಟೆ ಗ್ರಾಮದ ವಾರ್ಡ್ನ ಜನರು ದೂರಿದ್ದಾರೆ. ಸ್ವಚ್ಛತೆಗೆ ಮುಂದಾಗುವಂತೆ ಒತ್ತಾಯಿಸಿದ್ದಾರೆ. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಇದು ರೋಡು ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಮಳೆ ಬಂದ್ರೆ ಎಲ್ಲ ಮನೆಗಳಕ್ಕ ನೀರು ಬರ್ತೈತೆ, ಏನು ವ್ಯವಸ್ಥೆ ಇಲ್ಲ. ಇದು ಮಳೆ ಬಂದ್ರೆ ಮನೆ ಬಿದ್ದೋಗ ಪರಿಸ್ಥಿತಿ ಇದ್ರು ಎಲ್ಲ ಮನೆಗಳಕ್ಕ ದೂರ್ತೈತೆ. ಯಾರು ಕೇಳಕ್ಕೂ ಬರಲ್ಲ. ಎಲೆಕ್ಷನ್ ಬಂದ್ರೆ ಓಟ್ ಹಾಕಕ್ಕ ಅಕ್ಕ ಅಣ್ಣ ಅಪ್ಪ ಅಂತ ಬರ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ಗೆಲ್ಲೋವರ್ಗೂ ಹಂಗೆ ಹಿಂಗೆ ಅಂತಾರೆ. ತಿರ್ಗ ಆಮೇಲೆ ಯಾರು ಬರೋದು ಇಲ್ಲ, ಏನು ಎತ್ತ ಅಂತ ತಿರ್ಗಿ ನೋಡೋದು ಇಲ್ಲ. ಹೋಗಿ ಹೇಳಿದ್ರೆ ಅದೇನು ಅರ್ಜಿ ಹಾಕಿ ಅದಾಕಿ ಇದಾಕಿ ಅಂತಾರೆ. ಓದ್ತಾ ಇರ್ತೀರಿ, ಅರ್ಜಿ ಹಾಕ್ತಾನೆ ಇದ್ದೀರಿ, ಯಾರು ಬಂದು ಇತ್ತು ತಿರ್ಗಿ ನೋಡಲ್ಲ. ಯಾರನ್ನ ಒಬ್ರೇ ಹೋಗಿ ಕೇಳಿದ್ರೆ ಅದೇನ್ ನಿಮ್ಗೊಬ್ರಿಗೇನ ಚರಂಡಿ ದಾರಿ ಅಂತ ಕೇಳ್ತಾರೆ. ಎಲ್ರು ಹೋದ್ರೆ ಪಾಪ ಬೈಸ್ಕೊಂಡ್ ಬರ್ತಾರೆ. ಜಾಸ್ತಿಗಿಂತ ಇದು ಮಾಡಿ ಬೇಜಾನು ಸೈಡ್ ಆಗಿಂದು ನೀರು ಬಿಡ್ತಾ ಇದೀವಿ ನಾವು. ಅವ್ರ ಸೈಡ್ ಆಗ ಚರಂಡಿ ಇಲ್ಲ ನಮ್ಗೆ. ನಾವು ಮನೆ ಕಟ್ತಾ ಇದೀವಿ, ಜಾಗ ಬಿಡ್ರಿ ಈ ಕಡೆ ತಿರ್ಗಿ ನೋಡಲ್ಲ. ಓಟ್ ಎಲೆಕ್ಷನ್ ಮುಗಿಯೋವರೆಗೂ ಬರ್ತಾ ಇರ್ತಾರೆ. ಮಾಡ್ಕೊಡ್ತೀವಿ ಅಂತಾರೆ. ಯಾರು ಬರಲ್ಲ. ನಾವು ಮಾಡ್ಕೊಡ್ತೀವಮ್ಮ, ನೀವೇನು ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ತಿರ್ಗಿ ಯಾರು ಬರಲ್ಲ. ಅವ್ರ ಮನೆಗಳಾಗ ಸೇರ್ಕೊಂತಾರೆ. ಅವ್ರ ಸೇಫ್ಟಿ ಅವ್ರು ನೋಡ್ಕೊಂತಾರೆ. ನಾವಿಲ್ಲಿ ಏನಾನ ಮಾಡ್ಕೊಳ್ಬಹುದು. ಇಲ್ಲಿ ಹಾವು ಮನೆಗಳ 2 ಸರಿ ಬಂದೈತಣ. ನಾವ್ ಏನು ಮಾಡ್ಬೇಕು? ಮಕ್ಳು ಚರಂಡಿ ನೋಡಿದ್ರೆ ಈ ತರ ಐತೆ, ದಾರಿ ನೋಡಿದ್ರೆ ಈ ತರ ಐತೆ. ಇವಾಗ ಮೇನ್ ರೋಡ್ ಹಿಂಗೈತೆ, ನಮ್ಗೆ ಯಾಕೆ ನೀರು ಎಲ್ಲೋ ಮನೆಗಳ ಹತ್ರ ಅವ್ರವ್ರ ಸೌಲಭ್ಯ ಮಾಡ್ಕೊಂತಾರೆ. ನಮ್ ಒಳಗ್ ಹೋಗ್ಲಾ? ತಿರ್ಗ ನಾನೆಷ್ಟು ನೀನೆಷ್ಟು ಅಂತ ಇಲ್ಲಿ ಅವ್ರ ಮನೆಗಳ ಹತ್ರ ಪಾರ್ಕ್, ನಮ್ಮ ಮನೆಗಳ ಹತ್ರ ಮಾಡ್ತೀರಿ ಅಂತಾರೆ. ತಿರ್ಗ ಪಂಚಾಯತಿ ಹತ್ರಕ್ಕೆ ಹೋಗ್ತೀರಿ, ನಾವು ಸ್ಟ್ರೈಕ್ ಮಾಡ್ತೀರಿ. ಎಲ್ಲಾನು ಸರಿ ಹೋಗ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ಚರಂಡಿ ಎಲ್ಲ ಸವಲತ್ತು ಆಗ್ಬೇಕು ನಮ್ಕ.